ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾವಿವತ್ತು ಮನೆಯಲ್ಲಿ ತುಳಸಿ ಪೂಜೆನ ಆಚರಣೆ ಮಾಡ್ತಾ ಇದ್ದೀವಿ. ತುಳಸಿ ಪೂಜೆಯ ಮಹತ್ವ ಏನೆಂದರೆ, ತುಳಸಿಯು ವಿಷ್ಣುವಿನ ಪ್ರಿಯವಾದಂಥವಳು. ಸೊ ಹಾಗಾಗಿ ವಿಷ್ಣುವಿನ ಸಮನಾಗಿ ನೆಲ್ಲಿನ ಇಟ್ಟು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಚಿಕ್ಕದಾದಂಥ ಸಣ್ಣದಾದಂಥ ತೋಟ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಸುಮಾರಷ್ಟು ಗಿಡಗಳನ್ನು ಬೆಳೆಸಿದ್ದೀವಿ. ಏನಪ್ಪ ಅಂದರೆ, ನಾವಿವಾಗ ಗಿಡ ನೆಟ್ಟಿದ್ದೀವಲ್ಲ, ಅಲ್ಲಿ ಸುಮಾರಷ್ಟು ಗಿಡಗಳಿತ್ತು. ಸೊ ಹಾಗಾಗಿ ಸೆಪ್ರೇಟಾಗಿ ತೆಗೆದುಬಿಟ್ಟು ತುಳಸಿನ ಏನು ಪೂಜೆ ಮಾಡಲಿಕ್ಕಂತ ಆಗಲ್ಲ, ಯಾಕಂದರೆ ನಾವು ನೆಲದಲ್ಲಿ ಇಟ್ಟಿದ್ದೀವಿ ಆಲ್ರೆಡಿ. ಹಾಗಾಗಿ ಮತ್ತೆ ಗಿಡನ ತೆಗೆದುಬಿಟ್ಟು ಪಾಟಲ್ಲಿ ಇಟ್ಟು ಪೂಜೆ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ಹೇಳಿ ಅದೇ ಜಾಗದನ್ನೇ ಶುಚಿಗೊಳಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ 4 ಬದಿಗೆ ಈ ರೀತಿಯಾಗಿ ಬಾಳೆಕಂಬ ಹಾಗೂ ಕಬ್ಬಿನ ಕಂಬಗಳನ್ನು ಕಟ್ಟಿ ಗೋಪುರದ ರೀತಿಯಾಗಿ ಇಡ್ತಾ ಇದ್ದೀವಿ. ಸೊ ಅದಾದಮೇಲೆ ಏನು ನೆಲ್ಲಿಕಾಯಿ ಇರುತ್ತಲ್ಲ, ನೆಲ್ಲಿಕಾಯಿ ವಿಷ್ಣುವಿನ ಪ್ರಿಯವಾದಂಥ ನೆಲ್ಲಿಕಾಯನ್ನು ತುಳಸಿ ಜೊತೆ ವಿವಾಹ ಮಾಡೋದು ಅಂತ ಪುರಾಣದ ಉಲ್ಲೇಖದಲ್ಲೇ ಇತ್ತು. ಹಾಗಾಗಿ ನಾವು ಅದನ್ನೇನು ಬದಲಾಯಿಸೋ ಹಾಗಿಲ್ವಲ್ಲ. ಸೊ ಅದೇ ರೀತಿಯಾಗಿ ನಾವಿವಾಗ ತುಳಸಿ ಜೊತೆ ನೆಲ್ಲಿಕಾಯಿ ಮತ್ತು ಹುಣಸೆ ಹಣ್ಣನ್ನು ಇಟ್ಟು ಪೂಜೆ ಮಾಡಿಸೋದು, ಅಂದರೆ ವಿವಾಹ ಮಾಡಿಸೋದು ಅಂತ ಅರ್ಥ. ತುಳಸಿ ದೇವಿಗೆ ನಾವಿವತ್ತು ಸೀರೆನ ಉಡಿಸಿ ಅಲಂಕಾರ ಮಾಡಿದ್ರಾಯ್ತು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಇವತ್ತು ಅದು ವಿಫಲ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ತುಳಸಿ ಗಿಡನ ನೆಲದಲ್ಲಿ ಇಟ್ಟಿರೋದ್ರಿಂದ ಸೀರೆ ಅಷ್ಟೊಂದು ಸರಿಯಾಗಿ ಬರೋಲ್ಲ ಅಂತ ಹೇಳಿಬಿಟ್ಟು ಬ್ಲೌಸ್ ಪೀಸನ್ನೇ ಇದೇ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೀವಿ. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಕಳಶನ ಸ್ಥಾಪನೆ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಒಂದು ಚಂಬಿಗೆ ಹಸಿಯಾದಂಥ ಕಾಯಿನ ಇಟ್ಟು ಅದಕ್ಕೆ ಸುತ್ತಲಕ್ಕೆ ಎಲೆಗಳನ್ನು ಹಾಕಿ ಮೇಲ್ಗಡೆ ನಾವೇನು ಅಲಂಕಾರಿಕ ವಸ್ತುಗಳನ್ನು ಇಟ್ಕೊಂಡಿದ್ದೀವಲ್ಲ, ಹಾಗೆ ಬಳೆಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಏನು ಕಳಶ ಸ್ಥಾಪನೆ ಮಾಡಿದ್ವಲ್ಲ, ಅದನ್ನು ತೆಗೆದುಬಂದು ಇಲ್ಲಿ ತುಳಸಿ ಗಿಡ ಏನಿತ್ತಲ್ವ ಅಲ್ಲಿ ಹಾಕೋದು ಅಂತಲೇ ಹೇಳ್ಬೋದು. ಕಳಶನ ರೆಡಿ ಮಾಡಾದಮೇಲೆ ಈ ರೀತಿಯಾಗಿ ಹೂವಿನ ಅಲಂಕಾರನ ಮಾಡೋದು ಅಂತಲೇ ಹೇಳ್ಬೋದು. ಚೆಂಡು ಹೂವಿನ ಅಲಂಕಾರನ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀವಿ. ಈ ರೀತಿಯಾಗಿ ಫೈನಲ್ ಲುಕ್ ಈ ಥರ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ಲ, ಅದಾದಮೇಲೆ ನಾವು ಏನು ಪ್ರತಿಷ್ಠಾಪನೆ ಮಾಡಿದ್ವಲ್ಲ ಕಳಶನ ತೊಗೊಂಡ್ಬಂದು ತುಳಸಿ ಗಿಡದ ಹತ್ರ ಇಟ್ಟು ಪೂಜೆ ಮಾಡೋದು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ನಾವು ಹಸಿ ತೆಂಗಿನಕಾಯಿನ ಬಳಸಿದ್ದೀವಿ. ಯಾಕಂದರೆ ನಮ್ಮ ಮನೇಲಿ ಯಾವತ್ತಿದ್ರೂ ಹಸಿ ತೆಂಗಿನಕಾಯಿನ ಇಡೋದು ಅಂತ. ಸೊ ಹಾಗೆ ಬ್ಲೌಸ್ ಪೀಸು ಮೊದಲು ಕಳಶದ ಮೇಲೆ ಇತ್ತು, ಆದರೆ ಇವಾಗ ನಾವು ತುಳಸಿ ಗಿಡ ಏನಿದೆ ಅದ್ರ ಮೇಲೆ ಹಾಕಿದ್ದೀವಿ. ಯಾಕಂದರೆ ಅದು ಪದೇ ಪದೇ ಕೆಳಗೆ ಬೀಳ್ತಿತ್ತು ಅಂತ ಹೇಳಿಬಿಟ್ಟು ತುಳಸಿ ಗಿಡದ ಮೇಲೇ ಹಾಕ್ತಾಯಿದ್ದೀವಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಈ ಕೆಂಪು ದಾಸವಾಳ ಹೂಗಳು ನಮ್ಮ ಗಿಡದಲ್ಲೇ ಬೆಳೆದಿದ್ದಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ವರ್ಣಿಸೋಕೆ ಆಗೋಲ್ಲ. ಯಾಕಂದರೆ ನಮ್ಮ ಗಿಡದಲ್ಲಿ ಅಥವಾ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ನೋಡೋದಕ್ಕೆ ಅದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಹೂಗಳನ್ನೆಲ್ಲ ಮುಡಿಸಿ ಅಲಂಕಾರ ಎಲ್ಲ ಮುಗಿಸಾದ್ಮೇಲೆ ಈ ರೀತಿಯಾಗಿ ದೀಪಗಳನ್ನು ಹಚ್ತಾ ಇದ್ದೀವಿ. ದೀಪಗಳ ಅಲಂಕಾರ ಅಂದರೆ ಎಷ್ಟೋ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಕಾರ್ತಿಕ ಮಾಸ ಶುರುವಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಹಿಂದೂಗಳ ಮನೆಯಲ್ಲಿ ದೀಪಗಳ ಆಚರಣೆ ಅಂದರೆ ದೀಪಗಳನ್ನು ಸಂಜೆ ಆದ ತಕ್ಷಣ ಹಚ್ಚೋದು ಅಂದರೆ ಏನೋ ಒಂಥರ ಖುಷಿ ಇದ್ದಂಗೆ. ಹಾಗೆ ಈ ರೀತಿಯಾಗಿ ನಾವು ಪಾಟ್ಗಳ ಹತ್ರನೂ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಏನು ರಂಗೋಲಿ ಹಾಕಿದ್ನಲ್ಲ, ಅಲ್ಲಿ ಕೂಡ ಸುತ್ತಲೂ ಈ ರೀತಿಯಾಗಿ ಹೂಗಳನ್ನು ಹಾಕಿ ಅಲ್ಲಿ ಒಂದೊಂದು ದೀಪನ ಹಚ್ತಾ ಇದ್ದೀವಿ. ಹಾಗೆ ಮಿಕ್ಕಿರೋ ದೀಪಗಳನ್ನು ಏನಿತ್ತು ಅದನ್ನು ದೇವರ ಹತ್ರ ಅಂದರೆ ತುಳಸಿ ಮಾತೆ ಹತ್ರ ಇಟ್ಟು ನೋಡ್ತಾ ಇದ್ದೀವಿ. ತುಳಸಿ ದೇವಿಯು ಲಕ್ಷ್ಮಿಗೆ ಸಮನಾದವಳು ಅಂತ ಹೇಳ್ತಾರೆ. ಈ ರೀತಿಯಾಗಿ ತುಳಸಿ ವಿವಾಹ ಅಥವಾ ತುಳಸಿನ ಯಾರು ಅತಿ ಹೆಚ್ಚಾಗಿ ಪೂಜಿಸ್ತಾರೋ ಅವ್ರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರನೇ ಅಂತ ಹೇಳ್ಬೋದು, ಮಾರ್ನಿಂಗ್ ಎದ್ದ ತಕ್ಷಣ ತುಳಸಿ ಗಿಡದ ಮುಖನ ಯಾರು ನೋಡ್ತಾರೋ ಅವ್ರಿಗೆ ತುಂಬ ಶ್ರೇಯಸ್ಸು ಅಂತಲೇ ಹೇಳ್ತಾರೆ. ಹಾಗೆ ಯಾರ ಮನೆಯಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ
ಸುಖ ಸಮೃದ್ಧಿ ತುಂಬ ಜಾಸ್ತಿ ಅಂತಲೇ ಹೇಳ್ತಾರೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ನಾವು 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅರಿಶಿಣ ಕುಂಕುಮನ ಕೊಡೋದು ವಾಡಿಕೆ. ಹಾಗೆ ನಾವು ಪ್ರತಿ ಸಲನೂ ಮಾಡ್ಕೊಂಡು ಬಂದಿರೋದು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹೂವಿನ ಕಂಕಣವನ್ನು ಮಾಡಿ ಬಂದಿರತಕ್ಕಂಥ ಮುತ್ತೈದೆಯರಿಗೆ ಕಟ್ಟೋದು ಅಂತಲೇ ಹೇಳ್ಬೋದು. ಹಾಗೆ ಉಡಿ ತುಂಬಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಿಗೆ 2 ವೀಳ್ಯದೆಲೆ, 1 ಬಾಳೆಹಣ್ಣು, ಹಾಗೆ 1-2 ಅಡಿಕೆ ಮತ್ತು ಅಕ್ಕಿ ಅಂದರೆ ಅಕ್ಷತೆ ಕಾಳು, ಹಾಗೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಆ ಕಂಕಣಗಳನ್ನು ಇಟ್ಕೊಳ್ಳೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಅಕ್ಷತೆ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾವು ಫಸ್ಟಿಗೆ ಅಡಿಕೆನ ಇಟ್ಟಿರಲಿಲ್ಲ, ಮಿಸ್ ಮಾಡಿದ್ವಿ. ಸೊ ಹಾಗಾಗಿ ಇವಾಗ ಅಡಿಕೆನೂ ಕೂಡ ಇಟ್ಟು, ಅದಾದಮೇಲೆ ಕೊರಳಿಗೆ ಹಾಕಲಿಕ್ಕೆ ಅಂತ ನಾವು ಹೌನು ಅಂತ ಹೇಳ್ತೀವಿ, ನಿಮ್ಮ ಕಡೆ ಯಾವ ರೀತಿ ಹೇಳ್ತಾರಂತೆ ಗೊತ್ತಿಲ್ಲ. ಸೊ ಇದು ಮುತ್ತೈದೆಯರಿಗೆ ಹಾಕಲಿಕ್ಕೆ ಅಂತ ಹೇಳಿ, ಇದು 5 ಎಳೆ ಆಲ್ರೆಡಿ ಇತ್ತು, ಅದನ್ನು 1 ಎಳೆಯಾಗಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆರತಿನ ತಯಾರಿಸಿಟ್ಕೊಂಡಿದ್ವಿ. ಹಾಗೆ ಮುತ್ತೈದೆಯರನ್ನ ಕರೆದ್ಬಿಟ್ಟು ಬಂದಿದ್ದರು. ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರಿಗೆ ಉಡಿ ತುಂಬೋದು ಅಂತಲೇ ಹೇಳ್ಬೋದು. 5 ಜನ ಮುತ್ತೈದೆಯರನ್ನ ಕರೆದು ಈ ರೀತಿ ಉಡಿ ತುಂಬೋದು ಸರ್ವೇ ಸಾಮಾನ್ಯ. ಯಾಕಂದರೆ ಕುಂಕುಮನ ಹಂಚೋದು ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಮುತ್ತೈದೆತನ ಯಾವಾಗಲೂ ಹಾಗೆ ಮುಂದುವರೆದು ಹೋಗುತ್ತೆ, ಯಾವುದೇ ವಿಘ್ನ ವಿಫಲಗಳು ಆಗದೇ ಇರೋ ರೀತಿ ಕಾಪಾಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮುತ್ತೈದೆಯರಿಗೆ ಉಡಿ ತುಂಬೋದು ಅಂತಲೇ ಹೇಳ್ಬೋದು. ಕೊನೆಯದಾಗಿ ಅವ್ರಿಗೂ ಕೂಡ ಈ ರೀತಿಯಾಗಿ ಆರತಿ ಮಾಡಿ, ಅದಾದಮೇಲೆ ಅವ್ರ ಕಡೆಯಿಂದ ತುಳಸಿ ದೇವಿಗೂ ಆರತಿ ಮಾಡಿಸ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆಶೀರ್ವಾದವನ್ನು ಮಾಡಿ, ಅದಾದಮೇಲೆ ನೋಡ್ತಾ ಇರ್ಬೋದು ನಮ್ಮನೆ ಮುದ್ದು ಲಕ್ಷ್ಮಿ ಅಂದರೆ ತುಳಸಿ ದೇವಿ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ನಾವು ಮಾಡಿರ್ತಕ್ಕಂಥ ಪೂಜೆ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿ ಫಾಲೋ ಮಾಡಿ. ನಾವು ಒಂದನ್ನು ಕೂಡ ಮಿಸ್ ಮಾಡದೆ ಪ್ರತಿಯೊಂದನ್ನು ಇಟ್ಬಿಟ್ಟು ಮಾಡಿದ್ದೀವಿ.